ಅನ್ನೋದು ಒಂದು ಸ್ವಲ್ಪ ಹೊಸದಾಗಿ ಕೇಳಿಸ್ಬೋದು. ಪದಕ್ಕೆ ಒಂದು ಸಣ್ಣದಾಗಿ ಅರ್ಥ ಹೇಳ್ತೇನೆ. ಪದ್ಮ ಅಂದ್ರೆ ಎಲ್ಲರಿಗೂ ಗೊತ್ತು. ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಇದೆಲ್ಲ ನಾವು ಕೇಳಿರೋದ್ರಿಂದ ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು, ಕಮಲ ಪುಷ್ಪ ಅಂತ. ಪದ್ಮಗಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಗಂಧ ಅಂದ್ರೂ ಗೊತ್ತು ಎಲ್ಲರಿಗೂ, ಒಂದು ಪರಿಮಳ, ಅರೋಮ ಅಂತ. ಆದ್ರೆ ಗಂಧ ಅಂದ್ರೆ ಇನ್ನೊಂದು ಅರ್ಥ ಇದೆ, ಸಂಬಂಧ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ, ಕಮಲದ ಪರಿಮಳ. ಆ ಪರಿಮಳವನ್ನು ಕೂಡ ನಾವು ಲಾಕ್ಷಣಿಕ ಅರ್ಥದಲ್ಲಿ, ಒಂದು ಫಿಗರೇಟಿವ್ ಸೆನ್ಸ್ ಅಲ್ಲಿ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ. ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹರಡ್ಕೊಂಡಿದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್, ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ. ಅದು ಎಲ್ಲೆಲ್ಲಿ ನೋಡಿ, ಪುರಾಣ ಆಗಲಿ, ತತ್ವಶಾಸ್ತ್ರ ಆಗಲಿ, ತರ್ಕಶಾಸ್ತ್ರ ಆಗಲಿ, ಆಯುರ್ವೇದ, ಸಂಗೀತ, ನೃತ್ಯ, ಚಿತ್ರಕಲೆ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಎಲ್ಲಿ ಇಲ್ಲ ಹೇಳಿ. ಇವತ್ತು ಸಿನಿಮಾದಲ್ಲೂ ಇದೆ. ಅಂದ್ರೆ ಈ ಹೂ ಇದೆಯಲ್ಲ, ಇದ್ರದ್ದು ತುಂಬಾ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ. ಇದು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಮ್ಮ ಹೃದಯವು ಕೂಡ ಅಧೋಮುಖವಾದಂತಹ ಕಮಲದ ಮೊಗ್ಗಿನ ಹಾಗಿದೆ ಅಂತ. ಇದೆಲ್ಲ ತುಂಬಾ ಆಶ್ಚರ್ಯಕರವಾಗಿ ಕಂಡು ನನಗೆ ಇದನ್ನೇ ಈ ಜಾಡನ್ನ ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ, ಅದರ ಒಂದು ಅರ್ಧ ಭಾಗವನ್ನ ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ.